ಇಂದಿನಿಂದ ನರೇಂದ್ರ ಮೋದಿ ಅವರ 3.0 ಯುಗಾರಂಭ ಆಗ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಅಧಿಕಾರವನ್ನ ಗಿಟ್ಟಿಸಿಕೊಳ್ತಾ ಇದೆ. ಸೊ ಮೋದಿ ಅವರು ಈಗಾಗಲೇ ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಸರ್ವ ತಯಾರಿಗಳನ್ನ ಕೂಡ ಎನ್ಡಿಎ ಮಾಡಿಕೊಂಡಿದೆ. ಐತಿಹಾಸಿಕ ಪದಗ್ರಹಣಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಕೌಂಟ್ ಡೌನ್ ಶುರುವಾಗಿದೆ. ಇಂದು ಸಂಜೆ 7:15ಕ್ಕೆ ಇಡೀ ವಿಶ್ವವೇ ಕುತೂಹಲದ ಕಂಗಳಿಂದ ಕಾಯ್ತಾ ಇರುವಂತಹ ಕ್ಷಣ ಬರುತ್ತೆ. ಇನ್ನು ಹ್ಯಾಟ್ರಿಕ್ ಹೀರೋ ಅಂತಾನೆ ನರೇಂದ್ರ ಮೋದಿ ಅವರನ್ನು ಕೂಡ ಕರೆಯಲಾಗುತ್ತೆ. ನೆಹರು ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ, 52, 57, 62 ಈ ಮೂರು ಟರ್ಮ್ನಲ್ಲಿ ಈ ದೇಶದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ಅಧಿಕಾರದ ಗದ್ದುಗೆಯನ್ನ ಹಿಡಿದಿದ್ರು. ಈಗ ಆ ರೆಕಾರ್ಡ್ ಅನ್ನ ಇಲ್ಲಿ ತನಕ 60 ವರ್ಷಗಳ ತನಕ ಆ ರೆಕಾರ್ಡ್ ಅನ್ನ ಯಾರು ಬ್ರೇಕ್ ಮಾಡಿರಲಿಲ್ಲ ಅಥವಾ ಶೇರ್ ಕೂಡ ಮಾಡಿರಲಿಲ್ಲ. ಕಾಂಗ್ರೆಸ್ ಇತರ ನಾಯಕರೊಬ್ರು ರಿಪೀಟೇ ಆಗ್ತಿರ್ಲಿಲ್ಲ ಪ್ರಧಾನಿ ಹುದ್ದೆಗೆ. ಇದೇ ಫಸ್ಟ್ ಟೈಮ್ ಇಂಥದ್ದೊಂದು ಐತಿಹಾಸಿಕ ದಾಖಲೆಗೆ ಚರಿತ್ರೆ ಸೃಷ್ಟಿ ಮಾಡುವಲ್ಲಿ ನರೇಂದ್ರ ಮೋದಿ ಅವರು ಕೂಡ ಯಶಸ್ವಿ ಆಗ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಒಬ್ಬ ನಾಯಕ ಬಯಸಿದ್ರೆ, ಅಂದ್ರೆ ಒಂದು ಪಾರ್ಟಿ ಅಥವಾ ಒಂದು ಮೈತ್ರಿಕೂಟ ಬಯಸಿದ್ರೆ, ತತ್ವ, ತೀಕ್ಷ್ಣತೆ, ವ್ಯಕ್ತಿತ್ವ, ಕ್ರಾಂತಿ ಮಾಡುವಂತಹ ಚರಿಷ್ಮಾ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಪ್ರಾಬಬ್ಲಿ ನರೇಂದ್ರ ಮೋದಿ ಅವರು ಇವತ್ತು ಇಡೀ ವಿಶ್ವಕ್ಕೆ ತೋರಿಸ್ತಾರೆ ಅಂತ ಅನ್ಸುತ್ತೆ. ಇನ್ನು ಎಂದಿನಂತೆ ಪ್ರತಿಜ್ಞಾ ವಿಧಿಯನ್ನ ರಾಷ್ಟ್ರಪತಿ ಭವನದಲ್ಲೇ ಬೋಧಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ 8,000ಕ್ಕೂ ಅಧಿಕ ಜನ ಬರುವಂತಹ ನಿರೀಕ್ಷೆ ಕೂಡ ಇದೆ. ಆಹ್ವಾನಿತರು 8,000ಕ್ಕೂ ಅಧಿಕ ಜನ ಇದ್ದಾರೆ. ಮೋದಿ ಜೊತೆಗೆ 21 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಸಚಿವರಾಗಿ ಅಂತ ಹೇಳಲಾಗ್ತದೆ. ಅದರಲ್ಲಿ ಎಷ್ಟು ಇಂಡಿಪೆಂಡೆಂಟ್ ಖಾತೆ ಇದೆ, ಎಷ್ಟು MOS ಇದೆ, ಎಷ್ಟು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ನಿನ್ನೆ ಸಂಜೆಯಿಂದ ಪ್ರಾಬಬ್ಲಿ ಆ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿರುತ್ತೆ ಪಾರ್ಟಿಗಳ ವೈಸು. ಸೊ ನೋಡ್ಬೇಕಾಗತ್ತೆ ಯಾರ ಹೆಸರು ಫೈನಲೈಸ್ ಆಗುತ್ತೆ ಅಂತ. ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೂ ಮುಂಚೆ ತಮ್ಮ ಪಕ್ಷದ ಹಿರಿಯರಿಗೆ, ಅಗಲಿದಂತಹ ಹಿರಿಯ ನಾಯಕರಿಗೆ ಗೌರವ ನಮನವನ್ನ ಕೂಡ ಮೋದಿ ಅವರು ಸಲ್ಲಿಸಿದ್ದಾರೆ. ಒಂದ್ ಕಡೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆದು ಅವರ ಪಕ್ಷಕ್ಕಾಗಿ ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದನ್ನ ಮತ್ತೊಮ್ಮೆ ಇಡೀ ದೇಶದ ಜನರಿಗೆ ನೆನಪು ಮಾಡೋ ಕೆಲಸವನ್ನ ಮಾಡಿದ್ರು. ಸದೈವ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೆ ಹೋಗಿ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಗೌರವ ಅರ್ಪಣೆ ಮಾಡ್ತಾ ಇರೋದನ್ನ ನೀವು ಒಂದ್ ಕಡೆ ಗಮನಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವಂತಹ ಸ್ಥಳ ರಾಜ್ಘಾಟ್ ಏನಿದೆ ಇಲ್ಲಿಗೂ ಕೂಡ ಭೇಟಿ ಕೊಟ್ಟರು. ಇಲ್ಲೂ ಕೂಡ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ಪುಷ್ಪ ನಮನವನ್ನ ಸಲ್ಲಿಸೋದ್ರ ಮೂಲಕ ಅವರಿಂದ ಕೂಡ ಆಶೀರ್ವಾದವನ್ನ ಸಾಂಕೇತಿಕವಾಗಿ ಪಡೆದಿದ್ದು ಸ್ಪಷ್ಟವಾಗ್ತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಇವತ್ತು ಬಿಜೆಪಿ, ಇವತ್ತಂತಲ್ಲ ಬಿಜೆಪಿ ಎಲ್ಲಿ ತನಕ ಅಸ್ತಿತ್ವದಲ್ಲಿ ಎಲ್ಲಿ ತನಕ ಗತವೈಭವದ ದಿನಗಳನ್ನ ನೋಡ್ತಾ ಇರುತ್ತೋ ಅಲ್ಲಿ ತನಕ ನೆನೆಯಲೇಬೇಕಾಗತ್ತೆ. ಬಿಕಾಸ್ ಅಷ್ಟು ದೊಡ್ಡ ಚಾಣಾಕ್ಷ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ. ಅವರ ದೇಶಭಕ್ತಿ, ತ್ಯಾಗ, ತತ್ವ, ತೀಕ್ಷ್ಣತೆ, ವ್ಯಕ್ತಿತ್ವ ಹಾಗೂ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ತೆಗೆದುಕೊಂಡಂತಹ ಕ್ರಾಂತಿಕಾರಕ ಹೆಜ್ಜೆ ಎಲ್ಲವನ್ನ ನೆನೆಯೋ ಕೆಲಸವನ್ನ ಮೋದಿ ಅವರು ಕೂಡ ಮಾಡ್ತಾ ಇದ್ದಾರೆ.